ಪ್ರೀತಿ ಅದು ಕೇವಲ ಎರಡು ಹೃದಯಗಳ ನಡುವಿನ ಭಾವನೆಯಲ್ಲ, ಅದು ಮಾತುಗಳಿಲ್ಲದ ಸಂಭಾಷಣೆ, ಕಣ್ಣಲ್ಲಿ ಹುಟ್ಟಿ ಆತ್ಮದಲ್ಲಿ ನೆಲೆಸುವ ಅನುಭೂತಿ. ಕೆಲವೊಮ್ಮೆ ಒಂದು ನೋಟವೇ 1000 ಮಾತುಗಳಿಗಿಂತ ಹೆಚ್ಚಾಗಿ ಮನದಾಳವನ್ನು ಸ್ಪರ್ಶಿಸುತ್ತದೆ. ಒಂದು ಸಣ್ಣ ನಗು ಜೀವಮಾನವಿಡೀ ನೆನಪಾಗುವ ಸ್ಮೃತಿಯಾಗುತ್ತದೆ. ಈ ಕಥೆಯು ಅಂತಹದ್ದೇ ಒಂದು ಪ್ರೇಮ ಕಾವ್ಯ. ಗಿರಿಯಂಚಿನ ನಿಶ್ಶಬ್ದತೆಯಲ್ಲಿ, ತಂಪಾದ ಗಾಳಿಯ ಮಧುರ ಸ್ಪರ್ಶದಲ್ಲಿ, ಕಾರ್ಮೋಡಗಳ ನೆರಳಿನಲ್ಲಿ ಅರಳಿದ ಎರಡು ಹೃದಯಗಳ ಭಾವಲಹರಿಯ ಕಥೆಯಿದು. ಇಲ್ಲಿ ಪ್ರೀತಿ ಮಾತುಗಳ ಮೂಲಕ ಹುಟ್ಟುವುದಿಲ್ಲ, ಕಣ್ಣ ಸನ್ನೆಗಳ ಮೂಲಕ ಅರಳುತ್ತದೆ. ಇಲ್ಲಿ ನಾಚಿಕೆ ಮಾತಾಡುತ್ತದೆ, ಮೌನ ಹಾಡುತ್ತದೆ, ಪ್ರಕೃತಿಯೇ ಪ್ರೇಮಿಗಳಿಗೆ ಸಾಕ್ಷಿಯಾಗುತ್ತದೆ. ಒಂದು ಕಡೆ ತನ್ನ ಇನಿಯನ ನೋಟಕ್ಕೆ ನಾಚಿ ತಲೆಬಾಗುವ ಸುಕೋಮಲೆಯ ಮನದ ತಲ್ಲಣ, ಮತ್ತೊಂದು ಕಡೆ ಅವಳ ಮೌನದಲ್ಲೇ ಅಡಗಿರುವ ಪ್ರೀತಿಯನ್ನು ಓದುತ್ತಿರುವ ಯುವ ಹೃದಯದ ಅನುರಾಗ. ಈ ಎರಡು ಸೇರಿ ಸೃಷ್ಟಿಸುವ ಭಾವಗಳ ಸಂಗಮವೇ ಈ ಕತೆ. ಹರಿಯುವ ನದಿಯೊಂದು ಅಂತಿಮವಾಗಿ ಸಾಗರವನ್ನು ಸೇರುವಂತೆ ಎರಡು ಮನಗಳು ಹೇಗೆ ಒಂದಾಗುತ್ತವೆ ಎಂಬುದನ್ನು ಕಾವ್ಯಾತ್ಮಕವಾಗಿ ಕಟ್ಟಿಕೊಡುವ ಪ್ರಯತ್ನವೇ ಈ ಪ್ರೇಮ ಕಾವ್ಯದ ರಸಧಾರೆ. ಹಾಗಾದರೆ ತಡವೇಕೆ? ಗಿರಿಯಂಚಿನ ಆ ಸುಂದರ ಸಂಜೆಯೊಳಗೆ ಹೆಜ್ಜೆ ಇಡುತ್ತಾ ತಂಪಾದ ಗಾಳಿಯ ಜೊತೆ ಸಾಗಿ ಆ ಇಬ್ಬರ ಕಣ್ಣಲ್ಲಿ ಅಡಗಿರುವ ಪ್ರೀತಿಯನ್ನು ಅನುಭವಿಸೋಣ. ಪ್ರತಿ ಪದದಲ್ಲೂ ಹರಿಯುವ ಪ್ರೇಮ ರಸದ ಸವಿಯನ್ನು ಆಸ್ವಾದಿಸಿ ಬನ್ನಿ. ಪ್ರೇಮ ಕಾವ್ಯದ ರಸಧಾರೆಯೊಳಗೆ ಪ್ರವೇಶಿಸೋಣ. ಸಂಜೆಗತ್ತಲಾಗಲು ಇನ್ನೂ ಹೊತ್ತಿತ್ತು. ಗಿರಿಯಂಚಿನಲ್ಲಿ ಗೆಳೆಯನೊಡನೆ ಅವಳು ಕಲಿಯುತ್ತಿದ್ದ ಸಮಯವದು. ಗೊತ್ತಿಲ್ಲದ ಒಂದು ಹಿತವಾದ ಅನುಭೂತಿಯನ್ನು ಅವರಿಬ್ಬರ ಮನದಲ್ಲಿ ಮೂಡಿಸಿತ್ತು. ಆ ಸವಿ ಸಮಯದ ಹಿತದ ಜೊತೆಗೆ ಇನಿಯನ ಸಂಗಮವದು ಮನದಲ್ಲಿ ಪುಳುಕಿತ ಭಾವನೆಗಳ ಜರಿಯನ್ನು ಹರಿಸಿತ್ತು. ತಂಪಾಗಿ ಬೀಸುತ್ತಿದ್ದ ಗಾಳಿ, ಕವಿದ ಕಾರ್ಮೋಡಗಳು, ಅವಳ ಹಾಗೂ ಅವಳ ಇನಿಯನ ಮೇಲೆ ಆ ಸೂರ್ಯನ ನೋಟ ಬೀಳದಿರಲೆಂದೇ ಭಾಸ್ಕರನ ನೋಟಕ್ಕೆ ಅಡ್ಡವಾಗಿ, ಅವನ ಕಿರಣಗಳಿಗೆ ಅಡ್ಡಿಯಾಗಿ ಬಂದಂತೆ ಕಂಡಿದ್ದವು. ಮರವೊಂದರ ಕೆಳಗೆ ಎದುರು ಬದುರಾಗಿ ಕುಳಿತಿದ್ದ ಆ ಇಬ್ಬರ ನೋಟಗಳು ಕಣ್ಸನ್ನೆಯಲ್ಲೇ 1000 ಭಾವಗಳ, 100 ಆಸೆಗಳ ಒಲಿಯುತ್ತಿರುವಾಗಲೇ ಅವನ ನೋಟದ ತೀಕ್ಷ್ಣತೆಯನ್ನು ತಾಳಲಾರದ ಸುಕೋಮಲೆಯವಳು ನಾಚಿ ತಲೆಬಾಗಿಸಿದಳು. ಅವಳ ಇನಿಯ ತನ್ನ ಕೈ ಚಾಚಿ ಅವಳ ಗಲ್ಲವನ್ನು ಹಿಡಿದು, ಏಕೆ ಈ ನಾಚಿಕೆ? ನಾ ಮಾತನಾಡಲೇ ಇಲ್ಲ, ನಿನಗೆ ನಾಚಿಕೆ ಏತಕ್ಕೆ? ಮೌನದಿ ನಾನಿರುವಾಗ ನನ್ನ ನೋಟಕ್ಕೆ ನೀ ನಾಚಿದರೆ, ನಾ ಸವಿ ಮಾತುಗಳನ್ನೇನಾದರೂ ಆಡಿದರೆ ಹೇಗೆಂದು ಅವಳನ್ನು ಕೇಳಿದನು. ಇನಿಯನ ಪ್ರಶ್ನೆಗೆ ಉತ್ತರ ಹೇಳುವ ಮನಸ್ಸಿದ್ದರೂ ಕೂಡ ನಾಚಿಕೆ ಎಂಬ ನಗುವನ್ನು ಧರಿಸಿದ್ದ ಮಂದಹಾಸಿನಿ ಭಾಮೆಯು ಏನು ಹೇಳಲಾರದೆ ಮುಗುಳು ನಗೆಯೊಂದನ್ನು ತೋರಿ ಅಲ್ಲಿಂದ ಎದ್ದು ಮರದ ಬಳಿ ಹೋಗಿ ನಿಂತು ಇನ್ನೊಂದು ದಿಕ್ಕಿನೆಡೆ ಕಂಡ ಗಿರಿಶಿಖರದ ಆ ಸುಂದರ ಪ್ರಕೃತಿಯ ರಮಣತೆಯ ಕಡೆಗೆ ನೋಟ ನೆಟ್ಟಳಾದರೂ ಇನಿಯ ತನ್ನ ಬಳಿ ಇರುವವನೇನೋ ಎಂದು ಅವಳ ಹಿನ್ನೋಟ ಬೆನ್ನೋಟವಾಗಿ ನೋಡುವಾಗಲೇ ತಿರುಗಿ ನೋಡುವ ಭಾವ ಮನದಲ್ಲಿ ಮೂಡಿದ್ದರೂ ಕೂಡ ಹಿಂದೆ ತಿರುಗಿ ನೋಡದೆ, ತನ್ನ ಮನದ ಆಶೆ ಹೇಳದೆ ಎದುರಿನಲ್ಲಿದ್ದ ಸೌಂದರ್ಯದ ಸವಿಯನ್ನು ಅನುಭವಿಸುತ್ತಿರುವ ಹಾಗೆ ನಿಂತಳು. ಆದರೆ ಅವಳ ಮನದ ಆಶೆಯ ಹಕ್ಕಿಯು ಹಾರಿ ಅವಳಿನಿಯನ ಕಿವಿಯಲ್ಲಿ ಅವಳ ಭಾವಲಹರಿಯನ್ನು ಉಲಿಯುತ್ತೇನೋ ಎಂಬಂತೆ ಕುಳಿತವನು. ಎದ್ದು ಅವಳತ್ತ ಹೆಜ್ಜೆ ಹಾಕುವಾಗಲೇ ಅವಳ ಯೌವನಗಿರಿ ಶಿಖರಗಳ ಹಿಂದೆ ಅಡಗಿದ್ದ ಹೃದಯದ ನಾದವು ದುಪ್ಪಟ್ಟಾಗಿರುವಾಗಲೇ ಅವನ ಗಡುಸಾದ ಕೈ, ನುಣ್ಣನೆಯ ನುಣುಪಾದ ಅವಳ ನಡುವನ್ನು ಬಳಸಿ ಸೆಳೆದ ಬಲಕೆ ಮನೋಹರಿಯು. ಹಿಂದೆ ತಿರುಗಿದಾಗ ಕಣ್ಣು ನೆಲದ ಕಡೆ ಹಾರಿದ ಮುಂಗುರುಳು, ಬೇಡ ಬೇಡ ನಾಚಿಕೆ, ನನ್ನ ಬಿಡು ಎಂಬಂತೆ ಅತ್ತ ಇತ್ತ ಅಲುಗಾಡುವಾಗಲೇ ಕಣ್ಣ ರೆಪ್ಪೆಗಳು ಬಡಿದು ಅವನ ಅಪ್ಪುಗೆಗೆ ಒಪ್ಪಿಗೆ ಕೊಟ್ಟಂತೆ ಸೂಚಿಸಿರಲು, ದೇಹವದು ಕಂಪಿಸಿ ಆ ಜುಮ್ಮೆನ್ನುವ ಅನುಭವದ ತಲ್ಲಣವ ಸಾರಿ ಹೇಳುತ್ತಿರೆ ಅದರಗಳು ಮಧುರಾನುಭೂತಿಗೆ ತವಕಿಸುತ್ತಿವೆಯೇನೋ ಎಂಬಂತೆ ಸಣ್ಣಗೆ ಎದುರಿರಲು ಇನಿಯನ ಬಿಗಿಯಪ್ಪುಗೆ ಅವಳನ್ನು ಬಂಧಿಸಿಬಿಟ್ಟಿತ್ತು. ಅವನ ಆ ಬಾಹುಬಂಧನದಲ್ಲಿ ಕರಗಿ ನೀರಾಗಿ ಅಲ್ಲಿಂದ ಹರಿದ ಆ ಪ್ರಕೃತಿಯ ದೇವಿನೂ
ಹಿಡಿಯಲು ಹೊರಟ ಪುರುಷನು ಅವಳ ಹಿಂದೆ ತಾನು ಓಡಲಾರೆ ಎಂದು ಅರಿತು ಎಲೆ ಹರಿದರೂ ಕಡೆಗೆ ಅವಳು ಬಂದು ಸೇರುವ ಗಮ್ಯ ತಾನಾಗಿ ಸಾಗರನ ರೂಪವನ್ನು ತಳೆದು ನಿಂತು ಅವಳ ಆಗಮನಕ್ಕೆ ಕಾಯುವಾಗಲೇ ಗಿರಿಶಿಖರಗಳಿಂದ ಹರಿದು ಬೋರ್ಗರೆವ ನದಿಯಾಗಿ ಕವಲೊಡೆದು ವಿವಿಧ ಹೆಸರುಗಳಲ್ಲಿ ತಾನಾಗಿ ತನ್ನ ಇನಿಯನ ಕಡೆಗೆ ಧುಮುಕುವ ಜಲಧಾರೆಯಾಗಿ ಬಂದ ಆ ಸುಕುಮಾರಿ ಚೆಲುವೆ ಕಡೆಗೆ ಸಾಗರನಲ್ಲಿ ಬೆರೆತು ಭಾವವಾದಳು. ಪ್ರೇಮ ಕಾವ್ಯದ ರಸಧಾರೆಯಾದಳು. ಪ್ರೀತಿ ತನ್ನ ನಿಜವಾದ ರೂಪದಲ್ಲಿ ಅರಳಿದಾಗ ಅದು ಕೇವಲ ಎರಡು ಹೃದಯಗಳನ್ನು ಒಂದಾಗಿಸುವುದಿಲ್ಲ, ಎರಡು ಆತ್ಮಗಳನ್ನು ಒಂದೇ ಕಾವ್ಯವಾಗಿಸುತ್ತದೆ. ಅಂತಹ ಕಾವ್ಯವೇ ಅವರ ಬದುಕಾಯಿತು. ಅಂತಹ ಬದುಕೆ ಅವರ ಪ್ರೇಮ ಕಾವ್ಯವಾಯಿತು. ಹಾಗೆಯೇ ಗಿರಿಯಂಚಿನ ಆ ಸಂಜೆಯಲ್ಲಿ ಹುಟ್ಟಿದ ಪ್ರೇಮವು ಕಾಲದ ಪುಟಗಳಲ್ಲಿ ಎಂದಿಗೂ ಅಳಿಯದ ಅಕ್ಷರಗಳಾಗಿ ಉಳಿದು ಎರಡು ಹೃದಯಗಳ ಕಥೆಯಷ್ಟೇ ಅಲ್ಲದೆ ಪ್ರೀತಿಯ ಪಾವಿತ್ರ್ಯವನ್ನು ಸಾರುವ ಅಮರ ಪ್ರೇಮ ಕಾವ್ಯದ ರಸಧಾರೆಯಾಗಿ ಶಾಶ್ವತವಾಯಿತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೆ ಇದೇ ರೀತಿಯಾದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಕಥೆಯನ್ನು ಎಂಜಾಯ್ ಮಾಡಿ. ಧನ್ಯವಾದಗಳು.